ಸೊ ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಸೊ ನಾನು ಪ್ಯಾಕಿಂಗ್ ವಿಡಿಯೋ ನಿಮ್ಗೆ ನೋಡಿರ್ಬೋದು. ನೆಕ್ಸ್ಟ್ ಇವತ್ತು ನಾವು ಟ್ರಾವೆಲಿಂಗ್ ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಪಪ್ಪ? ಅದೇ ಎಲ್ಲಿಗೆ? ನಾನು ಬಿಡೋ ಅಷ್ಟಲ್ಲಿ ನಾವು ಆಲ್ರೆಡಿ ಹೋಗ್ಬಿಟ್ಟು ಬಂದಿರ್ತೀವಿ. ಹೇಳು. ಧರ್ಮಸ್ಥಳ ಒಂದೇನಾ? ಫಸ್ಟು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ನನ್ನ ಜೊತೆ ಇನ್ನೂ ಬೇರೆಯವರು ಕೂಡ ಜಾಯ್ನ್ ಆಗ್ತಿದ್ದಾರೆ. ಫಸ್ಟು ನಮ್ಮ ಜೊತೆ ಯಾರಿದ್ದಾರೆ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮತ್ತೆ ಹಾಯ್ ಮಾಡ್ರಿ ಅತ್ತೆ. ಹಾಯ್. ಹಾಂ, ನಮ್ಮ ಗಗನಕ್ಕ ಹಾಯ್ ಮಾಡಿ. ಇದು ನಮ್ಮ ಅಪ್ಪ ಅಮ್ಮ, ನಿಮ್ಗೆ ಯೂಶಲಿ ಗೊತ್ತಿರುತ್ತೆ. ಸೊ ಹೊಲ್ಟಿದ್ದೀವಿ ಗೈಸ್ ಇವತ್ತು. ನಿಜವಲ್ಲ ಆನೆನಾ? ನಕ್ಷತ್ರವ ತಂದು ಕೊಡಲೇ ಸಂಜೆ ಎದೆಯ ಧ್ವನಿಗೆ ಬೆಳಕು ನೀನಾದೆ ನೀನಾದೆ. ಕೊನೆಯ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ. ಒಳಗೆ ಬರಲು ಕಡಲಿನಕ್ಕೆ ಕಿಟಕಿಲೇ. ಸೊ ಗೈಸ್, ಇವಾಗ ಪೆಟ್ರೋಲ್ ಬಂಕ್ ಬಂದಿದ್ದೀವಿ. ಸಾರಿ, ಪೆಟ್ರೋಲ್ ಅಲ್ಲ, ಸಾರಿ, ಸಿ ಎನ್ ಜಿ ಎಕ್ಸಕ್ಕೆ ಬಂದಿದ್ದೀವಿ. ಎಲ್ಲೋದ್ರೂ ಮೊಬೈಲ್ ಯೂಸ್ ಮಾಡಬಾರ್ದು. ಬಟ್ ಮಾಡ್ತೀನಿ ನಾನು. ಅದನ್ನು ಕಟ್ ಮಾಡಿಬಿಡಿ, ನಾನು ಹಿಡಿರೋದು ಇಲ್ಲ, ಹಿಂಗೆ ಹಾಕ್ತೀನಿ. ಇದೆಲ್ಲ ನಿಮಗೋಸ್ಕರ ಗೈಸ್. ಕಟ್ ಮಾಡಿಬಿಡ್ತೀನಿ. ಇದು ಮಾಡಬೇಕಲ್ವಾ, ಏನು ಮಾಡಿದ್ವಿ ಅಂತ ನಾವು ಹೇಳ್ಬೇಕಲ್ವಾ. ದಿಸ್ ಇಸ್ ಟ್ರಾವೆಲಿಂಗ್ ಬ್ಲಾಗ್, ಸೊ ದಟ್ಸ್ ವೈ ಟ್ರಾವೆಲಿಂಗ್ ಬ್ಲಾಗ್. ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ರಲ್ಲ? ಇಲ್ಲ ಇಲ್ಲ ಇಲ್ಲ, ಹಂಗೆ ರುಬ್ಬು ತಳ್ಳಿ. ಹಾಯ್ ಮಾಡ್ರಿ ಎಲ್ಲರೂ. ಏನು ಕೆಲಸ ತೊಡು ತೊಡು ದೊಡ್ಡ ನೋಡಿಲ್ಲ. ಹಾಯ್ ಮಾಡು. ಚಿದಾನ್ ಅಂಕಲ್ ಇದು ಗಾಡಿ ಓಡಿಸ್ತಿದ್ದಾರೆ. ಆಮೇಲೆ ನೋಡಿ ಅವರು ಯಾರು? ನೀನೆ ಆಂಟಿ. ಹಾಯ್ ಮಾಡಿ ಆಂಟಿ. ನೋಡು ಯಾರು ನಿನ್ನ ಹಿಡ್ಕೊಂಡು ಹೋಗಕ್ಕೆ ಬಂದವ್ರೆ ಯೂಟ್ಯೂಬ್ ಅಪ್ಲೋಡ್ ಮಾಡೋಕ್ಕೆ. ಸೊ ಗೈಸ್, ನಮ್ಮ ನಿಧಿ ಅಳ್ತಿದ್ದಾಳೆ ಪಾಪ. ಅಳ್ಬೇಡ ಬಿಡು. ಆವಾಗಲೇ ಇದ್ದಿದ್ದು ಜೋಸ್, ಇವಾಗ ಒಂಚೂರು ಇಲ್ಲ ಗೈಸ್. ಇವಳು ಮಲ್ಕೊಂಡ್ಬಿಟ್ಲು. ಇವಾಗ ಎಲ್ಲರೂ ಮಲ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಟೈಮ್ ನೋಡ್ಬೋದು ನೀವು, 10:25 ಆಗಿದೆ. ನಾವು ಆಲ್ರೆಡಿ 10 o'clock ಅಲ್ಲಿ ಇರ್ಬೋದು ಅಂತ ಅಂದ್ಕೊಂಡ್ವಿ ಧರ್ಮಸ್ಥಳದಲ್ಲಿ. ಬಟ್ ನೋ, ಬೆಳೆಯಲ್ಲ, ನೈಟೇನೆ 10 ಗಂಟೆ ಅಷ್ಟರಲ್ಲಿ ಇರೋಣ ಅಂತ ಅಂದ್ಕೊಂಡ್ವಿ. 10:30 ಆದರೂ ಇನ್ನೂ ಇರೋಕ್ಕಾಗ್ತಿಲ್ಲ.
ಸೊ ಗೈಸ್ ಇವಾಗ ಊಟಕ್ಕೆ ಅಂತ ನಿಲ್ಸಿದ್ದೀವಿ. ನಾವು ಬಸ್ ಫುಲ್ ಕಿತ್ತೋಗ್ಬಿಟ್ಟಿದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು. 1 ಸೆಕೆಂಡ್. ಏನು ಊಟ ಸ್ವಲ್ಪ ಹೇಳಿ ಸನ್ನಿಧಿ ಮೇಡಮ್, ಹೇಳಿ ಸ್ವಲ್ಪ ಏನು ಊಟ? ಪುಳಿಯೋಗರೆ ಇದೆ. ಓ, ಏನೇನು ಇದೆ ಗೊತ್ತಿಲ್ಲ. ಅನ್ನ ಇದೆ, ಸಾರು ಇರ್ಬೋದು, ಏನೋ ಗೊತ್ತಿಲ್ಲ, ಗೊಜ್ಜಿದೆ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಹಪ್ಪಳ ಇದೆ. ಹಾಂ ಇವಾಗ ಹೊರಟಿದ್ದೀವಿ ಅಲ್ಲಿ ಊಟ ಮಾಡಿಕೊಂಡು. ಇವಾಗ ಸ್ವಲ್ಪ ಎನರ್ಜಿ ಬಂದಿದೆ ಎಲ್ಲರಿಗೂ. ಎದ್ಬಿಟ್ಲು ನಿಧಿ, ನಮ್ಮಮ್ಮ ಆ್ಯಂಡ್ ಗೀತಾ ಆಂಟಿ. ಸೊ ನಿಲ್ಸಿದ್ದೀವಿ ಧರ್ಮಸ್ಥಳದಲ್ಲಿ. ಇವಾಗ ಗಾರ್ಡ್ ಸೆಕ್ಷನ್ ಫುಲ್ ಸ್ಟಾರ್ಟ್ ಆಗುತ್ತೆ. ಸೊ ಟೈಮ್ 1 ಸೆಕೆಂಡ್. ಕ್ಯಾಮ್ರಾ ಆನ್ ಮಾಡಲೇ 1 ಸೆಕೆಂಡ್. ಈ ಥರ 11 ಸರಿ 1:15 ಸಡನ್ನಾಗಿ ನಿದ್ದೆ ಮಾಡಿ ಎದ್ದಿರೋದಕ್ಕೆ ಹೆಂಗೆಗೋ ಕಾಣ್ತಾ ಐತೆ. 1:15 ಗೈಸ್ ಆಲ್ರೆಡಿ. ನಾನು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೆ, ಎಲ್ಲರೂ ನಿದ್ದೆ ಮಾಡಿದ್ದಾರೆ. ಇವಾಗ ಕರೆಂಟ್ ಅಕ್ಕ ಮತ್ತು ಅತ್ತೆ ಮಾತ್ರ ಎದ್ದಿರೋದು. ಆ್ಯಂಡ್ ನಾನು ಅದೇ ಇವಾಗ ಕರೆಂಟು. ಇವಾಗ ಏನು ಟೀ ಎಲ್ಲ ಕುಟ್ಕೊಂಬರಕ್ಕೆ ಹೋಗಿದ್ದಾರೆ ಪಪ್ಪ ಮತ್ತು ಅಂಕಲ್ಲು, ಬಿಕಾಸ್ ಡ್ರೈವ್ ಮಾಡಬೇಕಲ್ವಾ. ಹಂಗಾಗಿ ಸೊ ಆಲ್ರೆಡಿ ಧರ್ಮಸ್ಥಳದಲ್ಲಿದ್ದೀವಿ. ಇಷ್ಟೊತ್ತಾಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿಲ್ಲ. 10 o'clock ಹೋಗ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದೆ. 6 o'clock ಬಿಟ್ಟು 6:30 ಬಿಟ್ಟು 10 o'clock ರೀಚ್ ಆಗ್ತಾರಂತೆ. ಆಮೇಲೆ ಅಪ್ಪರ್ ಗಾಡಿಲೇ ಬಂದ ನೋಡು ಇಲ್ಲಿ ಎಲ್ಲಿಗೆ? ಧರ್ಮಸ್ಥಳಕ್ಕೆ. ಬೆಂಗಳೂರಿಂದ? ಬೆಂಗಳೂರಿಂದ ಅಲ್ಲ, ಮುದ್ಗೆರೆಯಿಂದ. ಎಲ್ಲ ಫುಲ್ ರೌಂಡ್ ನೋಡಿದ್ರೆ 3-4 ದಿನ ಇಲ್ಲೇ ಗಾಡಿಲೇ 2 ವೀಲರ್. ಫುಲ್ ಫೋನ್ ನಂಗೆ ಹಿಡ್ಕೊಳಕ್ಕೆ ತಣ್ಣಗೈತೆ. ಎಂಥದ್ದು ನನ್ನ ಫೋನ್ ಫೋನ್ ತಣ್ಣಗೈತೆ. ಟೈಮ್ ಬಂದು 3:02. ಸೊ ಟೈಮ್ ಆಯಿತು. ಇವಾಗಲೇ ನೀರಲ್ಲಿ ಆಟಾಡ್ಕೊಂಡ್ಬಿಟ್ಟು ಆಮೇಲೆ ಇವಾಗಲೇ ದರ್ಶನ ಮಾಡ್ಕೊಂಬರೋಣ ಅಂತ. ಬಿಕಾಸ್ ಇವತ್ತು ಸೋಮವಾರ ಬೇರೆ ಆಗಿರೋದ್ರಿಂದ ಜಾಸ್ತಿ ರಶ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಗೊತ್ತಿಲ್ಲ ಗೈಸ್. ನೋಡ್ಕೊಂಬಂದ್ರೆ ಬೆಚ್ಚಗೈತೆ ಅಂತ. ನೀನು ಹೇಳ್ಬಿಡು ನೋಡ್ಕೊಂಬಂದ್ರೆ ಬೆಚ್ಚಗಿದೆ. ಗೈಸ್ ಇವಾಗ ಅಲ್ಲಿ ಆಟಾಡ್ಕೊಂಡ್ಬಂದು ಡ್ರೆಸ್ ಚೇಂಜ್ ಮಾಡಿ ಎಲ್ಲರೂ ರೆಡಿ ಆಗ್ತಿದ್ದೀವಿ. ಇನ್ನು ತಲೆ ಬಚ್ಕೊಳೋದೊಂದೇ ಬಾಕಿ ಇರೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್.